ನಮ್ಮ ಬಾಲ್ಯದಲ್ಲಿ ತಿಂತಾ ಇದ್ದಂತಹ ಸ್ವೀಟು. ಇದನ್ನು ಮಾಡುವಾಗಲೇ ಒಮ್ಮೆ ನಾನು ನನ್ನ ಬಾಲ್ಯದ ನೆನಪಿಗೆ ಹೋಗಿ ಬಂದೆ. ಹೌದು, ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಹಾಲ್ಕೋವಾ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ನೀವು ಫ್ರೀ ಆಗಿದ್ದಾಗ ದಯವಿಟ್ಟು ವಿಡಿಯೋನ ನೋಡಿ. ನನಗೆ ನೆನಪಿದ್ದ ಹಾಗೆ ಇದನ್ನು ನಾವು 25 ಪೈಸನ ಕೊಟ್ಟು ತಿಂತಾಯಿದ್ವಿ. ನೀವೆಷ್ಟು ಕೊಟ್ಟು ತಿಂತಾಯಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇದನ್ನು ಮಾಡೋಕ್ಕೂ ಕೂಡ ತುಂಬ ಪದಾರ್ಥಗಳೇನು ಬೇಕಾಗಿಲ್ಲ, ಹಾಗೆ ತುಂಬ ಸಮಯ ಕೂಡ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು, ತುಪ್ಪ, ಹಾಗೆ ಸಕ್ಕರೆ. ಇಷ್ಟಿದ್ಬಿಟ್ರೆ ಬೇಗನೆ ಒಂದು ಒಳ್ಳೆ ಸ್ವೀಟನ್ನ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಯಾವ ಅಳತೆ ಬೇಕಾದರೂ ತಗೊಳ್ಳಿ. ನಾನಿದು 1 ಕಪ್ಪಷ್ಟು ಮೈದಾ ಹಿಟ್ಟಿದೆ. ಅದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪ ತಗೊತಿದ್ದೀನಿ. ನೀವು ತುಪ್ಪ ಜಾಸ್ತಿ ತಗೊಳಲ್ಲ ಅನ್ನೋದಾದರೆ 1/4 ಕಪ್ಪಷ್ಟು ಎಣ್ಣೆ, ಹಾಗೆ 1/4 ಕಪ್ಪಷ್ಟು ತುಪ್ಪನಾದರೂ ತಗೋಬೋದು. ತುಪ್ಪ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಅರ್ಧ ಕಪ್ಪಷ್ಟು ತುಪ್ಪನೇ ತಗೊತಿದ್ದೀನಿ. ಈಗ ಮೈದಾ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇದೇ ಅಳತೆಯಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆನ ತಗೋಬೇಕು. ನೀವು ಸ್ವೀಟ್ನ ಎಷ್ಟು ಇಷ್ಟಪಡ್ತೀರಾ ಅದ್ರ ಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಕಪ್ಪಷ್ಟು ಸಕ್ಕರೆನ ತಗೊತಿದ್ದೀನಿ ಅಷ್ಟೇ. ಇದನ್ನೀಗ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾನು ಪುಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ನಾನು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿದು ಎಸೆನ್ಸ್ ಕೂಡ ಬರುತ್ತೆ, ಅದನ್ನು ಕೂಡ ಸೇರಿಸ್ಕೋಬೋದು. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ಒಂದು ಟ್ರೈ ತೊಗೊಂಬಿಟ್ಟು ಅದಕ್ಕೆ ಒಂದು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಕೋವಾ ರೆಡಿ ಆದ ತಕ್ಷಣ ಬಿಸಿ ಇರುವಾಗಲೇ ನಾವು ಅದನ್ನು ಸೆಟ್ ಮಾಡ್ಕೊಳಕ್ಕೆ ಹಾಕ್ಕೊಂಡ್ಬಿಡಬೇಕು. ಆವಾಗ ಮಾಡ್ಕೊತ ಕೂತ್ರೆ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮೊದಲೇ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಬಟರ್ ಪೇಪರ್ ಇಲ್ಲ ಅಂದರೂ ಕೂಡ ಒಂದು ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು ಕೂಡ ಹಾಕ್ಕೋಬೋದು. ಈಗ ಸಕ್ಕರೆ ಪುಡಿ ಕೂಡ ರೆಡಿಯಾಗಿದೆ. ಇನ್ನು ಇಷ್ಟು ರೆಡಿ ಆಯಿತು ಅಂದ್ಬಿಟ್ರೆ ಒಂದು 15 ನಿಮಿಷದಲ್ಲಿ ಸ್ವೀಟ್ನ ರೆಡಿ ಮಾಡಿಬಿಡ್ಬೋದು. ಈಗ ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ದಪ್ಪ ಕಡಾಯಿನ ಇಟ್ಕೊಳ್ಳಿ. ಪ್ಯಾನ್ ಆದರೆ ಇಟ್ಕೊಳ್ಳಿ, ಆದರೆ ತಳ ತುಂಬ ದಪ್ಪ ಇರಬೇಕು. ಇದು ಬೇಗ ಸೀದ್ಬಿಡುತ್ತೆ. ಆದ ಕಾರಣ ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೀಗ ತುಪ್ಪನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಕರಗಿದ್ರೆ ಸಾಕು. ಇದಕ್ಕೀಗ ಮೈದಾ ಹಿಟ್ಟು 1 ಕಪ್ ಮೈದಾ ಹಿಟ್ಟು ತೊಗೊಂಡಿರ್ತೀವಲ್ವ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಗೂರಾಡೋದನ್ನ ನಿಲ್ಲಿಸ್ಬೇಡಿ. ಸ್ವಲ್ಪ ಬಿಟ್ರೂ ತುಂಬಾ ತಳ ಹಿಡಿದೋಗ್ಬಿಡುತ್ತೆ. ಹಾಗಾಗಿ ಗೂರಾಡ್ತಾನೆ ಇರಿ. ಅದು ಮಾಡುವಾಗಲೇ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ, ಆಮೇಲೆ ಪದೇ ಪದೇ ಮಾಡ್ತಾನೆ ಇರ್ತೀರ. ತುಪ್ಪ ಹಾಗೆ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಆಗ್ತಾ ಒಳ್ಳೆ ಕೋವದ ಥರ ಹಿಟ್ಟು ರೆಡಿ ಆಗಿಬಿಡುತ್ತೆ. ಇದೇ ರೀತಿ ಕೈ ಬಿಡ್ದೇ ಚೆನ್ನಾಗಿ ಗೂರಾಡ್ತಾ ಇರಿ. ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದು ಮತ್ತೆ ತುಪ್ಪ ಬಿಡ್ತಾ ಹೋಗುತ್ತೆ. ಇದು ಯಾವಾಗ ತುಪ್ಪ ಬಿಡ್ತಾ ಹೋಗುತ್ತೋ ಇದು ಈಗ ರೆಡಿಯಾಗಿದೆ ಅಂತ. ನೋಡಿ, ಈಗ ತೋರಿಸ್ತಾ ಇದ್ದೀನಿ. ಈ ರೀತಿ ಮತ್ತೆ ಅದು ತುಪ್ಪ ಬಿಡ್ತಾ ಹೋಗುತ್ತೆ, ಆಗ ಇದು ಆಗಿದೆ ಅಂತ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀವಿ. ಆಫ್ ಮಾಡಿಕೊಂಡು ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದು ಬಿಸಿ ಇರೋದ್ರಿಂದ ಸಕ್ಕರೆ ಇದ್ರ ಜೊತೆ ತುಂಬಾ ಚೆನ್ನಾಗಿ ಕರಗ್ತಾ ಹೋಗುತ್ತೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಇದನ್ನು ತಿಂತಾ ಇದ್ದರೆ ನಾವು ಬಾಲ್ಯದಲ್ಲಿ ತಿಂದಂತಹ ಹಾಲ್ಕೋವನೇ ನೆನಪಾಗ್ತಾ ಇತ್ತು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೀಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಬಟರ್ ಪೇಪರು, ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸೆಟ್ ಮಾಡ್ಕೋಬೇಕು. ಈ ತಣ್ಣಗಾದ ನಂತರ ಬೇಕಾದ್ರೆ ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ಳಿ. ತುಂಬಾ ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಇದೆಲ್ಲ ಕಲಿಸ್ಕೊಂಡಾದ ನಂತರ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಅದಕ್ಕೆ ಸೆಟ್ ಮಾಡ್ಕೊಳ್ಳಿ. ಇದೆಲ್ಲ ಸೆಟ್ ಮಾಡ್ಕೊಂಡ ನಂತರ ಬೇಕಿದ್ದರೆ ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ. ಇಲ್ಲ ಒಂದು 3-4 ಗಂಟೆ ಆದರೂ ಇದು ಚೆನ್ನಾಗೇ ತಣ್ಣಗಾಗಬೇಕು, ಆಮೇಲೆ ಕಟ್ ಮಾಡ್ಕೊಳ್ಳಿ.
ಫ್ರಿಜ್ಜಲ್ಲೆಲ್ಲ ಇಟ್ಬಿಟ್ಟು ತಣ್ಣಗೆ ಮಾಡಿಕೊಂಡ್ರೆ ಅದ್ರ ಟೇಸ್ಟೇ ಹೋಗಿಬಿಡುತ್ತೆ. ಹಾಗಾಗಿ ರೂಮ್ ಟೆಂಪ್ರೇಚರಲ್ಲೇ ಒಂದು 3-4 ಗಂಟೆ ಬಿಟ್ಬಿಟ್ಟು ನಂತರ ಕಟ್ ಮಾಡಿಕೊಂಡು ತಿನ್ನಿ. ಇದು ಕೂಡ ತುಂಬ ಸಾಫ್ಟ್ ಇರೋದ್ರಿಂದ ನೀಟಾಗಿ ಸೆಟ್ ಆಗಿಬಿಡುತ್ತೆ. ಕೈಯಲ್ಲೇ ನೀಟಾಗಿ ಸೆಟ್ ಮಾಡ್ಕೊಂಬಿಟ್ಟು ಈಗ ತಣ್ಣಗಾಕೆ ಬಿಟ್ಬಿಡೋಣ. ನೋಡಿ ನಾನೀಗ ಒಂದು 4 ಗಂಟೆ ತಣ್ಣಗಾಕೆ ಬಿಟ್ಬಿಟ್ಟಿದ್ದೆ. ಎಷ್ಟು ಈಸಿಯಾಗಿ ಬರುತ್ತೆ, ಎಲ್ಲೂ ಕೂಡ ಅಂಟೋದು ಅಥವಾ ಕಟ್ಟಾಗೋದು ಆಗೋದಿಲ್ಲ. ಈಗ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಬೇಗ, ಆದರೆ ಸ್ವಲ್ಪ ತಣ್ಣಗಾಕೆ ಮಾತ್ರ ಟೈಮ್ ತೊಗೊಳುತ್ತೆ. ಇದು ತುಂಬ ಸಾಫ್ಟಾಗಿರೋದ್ರಿಂದ ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಬಿಸಿಯಾಗಿರುವಾಗೇ ಕಟ್ ಮಾಡ್ಕೊತೀರೇನೋ ನೋಡಿ. ಬಾಯಲ್ಲಿ ಇಟ್ರೇ ಕರಗಿ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡೋರ್ವರೆಗೂ ಕೂಡ ತಿನ್ಬೋದು. ಒಂದು ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಎಲ್ಲರೂ ಕೂಡ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ.